ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯೇ ನಮಃ. ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪರಾಭವ ಸಂವತ್ಸರ ಯುಗಾದಿ 2026 ಈ ವರ್ಷ ಅಮಾವಾಸ್ಯೆಯಲ್ಲಿ ಬಂದಿದೆ ಅನ್ನುವಂತಹ ಗೊಂದಲ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಮಾರ್ಚ್ 18 ಹಾಗೆ 19 2 ದಿನವೂ ಕೂಡ ಅಮಾವಾಸ್ಯೆ ಇರೋದರಿಂದ ಮಾರ್ಚ್ 19 ಯುಗಾದಿ ಹಬ್ಬದ ಬೆಳಗ್ಗೆ 7 ಗಂಟೆ ಒಳಗೆ ಅಮಾವಾಸ್ಯೆ ಎಲ್ಲವೂ ಕೂಡ ಮುಗ್ದು ಹೋಗಿರುತ್ತೆ. ಅದಾದ ನಂತರ ಅಭ್ಯಂಜನ ಸ್ನಾನ ಹಾಗೆ ಬೇವು ಬೆಲ್ಲವನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡು ಸಿಹಿ ಮತ್ತು ಕಹಿ ಎರಡೂ ಸಮನಾಗಿ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು. ಹಾಗೆ ಇವತ್ತಿನ ಯುಗಾದಿ ಭವಿಷ್ಯ 2026ರಲ್ಲಿ ನಾನು ವೃಶ್ಚಿಕ ರಾಶಿಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದ 4ನೇ ಪಾದ ಜೊತೆಗೆ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಅಷ್ಟೇ ಅಲ್ಲ, ಅನುರಾಧ ನಕ್ಷತ್ರದ 4 ಪಾದಗಳು ಕೂಡ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ಇನ್ನು ಯುಗಾದಿ ತಕ್ಷಣ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಗುರು ಅಷ್ಟಮದಲ್ಲಿರೋದ್ರಿಂದ 2 ತಿಂಗಳ ನಂತರ ಒಳ್ಳೆಯ ಕಾಲ ಇವರಿಗೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. 9ನೇ ಮನೆಗೆ ಬಂದಾಗ ಗುರು ಯಾವಾಗ 9ನೇ ಮನೆಗೆ ಅಷ್ಟಮ ಬಿಟ್ಟು 9ನೇ ಮನೆಗೆ ಬರ್ತಾರೋ ಆವಾಗ ತಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ಅಂದರೆ ಜೂನ್ ತಿಂಗಳವರೆಗೂ ಕೂಡ ಒಂದಷ್ಟು ತಾಳ್ಮೆಯಿಂದ ಇರಬೇಕು ಅನ್ನೋದಷ್ಟೇ ನಮ್ಮ ಒಂದು ಅಭಿಪ್ರಾಯ. ಇನ್ನು ಶನಿ ಪಂಚಮದಲ್ಲಿದ್ದರೂ ಕೂಡ ಪಂಚಮ ಶನಿ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ ವೃಶ್ಚಿಕ ರಾಶಿಯವರ ಮೇಲೆ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಘ್ನಗಳೇನೋ ಆಗುತ್ತೆ. ಈ ಸಂದರ್ಭದಲ್ಲಿ ದುಷ್ಟ ಜನರ ಸಹವಾಸವನ್ನು ಕೂಡ ನೀವು ಮಾಡಿರ್ತೀರ. ಎಲ್ಲದಕ್ಕೂ ಪರಿಹಾರ ಅಂತ ಹೇಳಿದ್ರೆ ಶನಿ ಮಹಾತ್ಮ ಸ್ವಾಮಿಯ ದರ್ಶನವನ್ನು ಪ್ರತಿ ಶನಿವಾರ ಮಿಸ್ ಮಾಡದೆ ಮಾಡುವಂಥದ್ದು. ಯಾವುದಕ್ಕೂ ನಿಮ್ಮ ಮೂಲ ಜಾತಕ ಏನಿದೆ ಅದನ್ನು ಪರಿಶೀಲನೆ ಮಾಡ್ಕೊಳ್ಳೋದು ಉತ್ತಮ. ಜೂನ್ 2 ನಂತರ ಗುರು ಬದಲಾವಣೆ ಆಗೋದ್ರಿಂದ ಒಂದಷ್ಟು ನಿರೀಕ್ಷೆಯನ್ನು ನೀವು ಮಾಡಬಹುದು. ಇನ್ನು ಉದ್ಯೋಗದಲ್ಲಿ ಯಾವ ರೀತಿಯ ಒಂದು ಪ್ರಗತಿ ಇದೆ ನಿಮಗೆ ಅಂತ ನಾವು ಹೇಳ್ತಾ ಹೋಗೋದಾದರೆ, ಉದ್ಯೋಗದಲ್ಲಿ ಬಡ್ತಿ ತುಂಬ ದಿನದಿಂದ ಟ್ರೈ ಮಾಡ್ತಿರ್ತೀರ, ಪ್ರಮೋಷನ್ ಆಗಿಲ್ಲ, ಸಂಬಳ ಜಾಸ್ತಿ ಆಗಿಲ್ಲ ಅಂತ. ಈ ಸಂದರ್ಭದಲ್ಲಿ ನಿಮಗೆ ಆ ಒಂದು ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ಅದು ಜೂನ್ ತಿಂಗಳ ನಂತರ ಹೊಸ ಅವಕಾಶಗಳು, ಹೊಸ ಕೆಲಸಗಳಿಗೆ ಟ್ರೈ ಮಾಡ್ತಿದ್ರೆ, ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅದು ಕೂಡ ಒದಗಿ ಬರುತ್ತೆ. ಇನ್ನು ಕೆಲಸ ಮಾಡುವಂತಹ ಜಾಗದಲ್ಲೂ ಕೂಡ ನಿಮಗೆ ಗೌರವದಿಂದ ಕಾಣ್ತಾರೆ. ಸ್ಥಿರಾಸ್ತಿ ಹಾಗೆ ಕೃಷಿ ವಿಚಾರದಲ್ಲಿ ನೀವೇನಾದರೂ ಇದ್ದಿದ್ದೆ ಆದರೆ ಶನಿಯು 4ನೇ ಮನೆಯಲ್ಲಿ ಇರೋದ್ರಿಂದ ಭೂಮಿ ಕಟ್ಟಡ ಹಾಗೆ ಕೃಷಿ ಸಂಬಂಧಿತ ವ್ಯಾಪಾರ ಮಾಡೋರಿಗೆ ಒಂಚೂರು ಸ್ಲೋ ಪ್ರೋಸೆಸ್ ಆಗೋದ್ರಿಂದ ಹೊಸ ಕೆಲಸವನ್ನು ಏನೇ ಇದ್ರೂ ಜೂನ್ 2 ನಂತರ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈ ಸಮಯದಲ್ಲಿ ಗ್ರಹ ಬಲ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತೆ. ಹಾಗಾದರೆ ಯಾವ ವಿಚಾರದಲ್ಲಿ ನೀವು ಹುಷಾರಾಗಿರಬೇಕು ಅಂತ ಹೇಳೋದಾದರೆ, 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೆಲಸ ಮಾಡೋ ಜಾಗದಲ್ಲಿ ಕಿರಿಕಿರಿ ಮಾಡೋವಂಥವ್ರು ಇರ್ತಾರೆ. ಬಾಸ್ಗಳ ಜೊತೆಗೆ ಕಿರಿಕಿರಿ ಆಗೋದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಮಾತಿನ ಮೇಲೆ ನಿಮಗೆ ಹಿಡಿತಾ ಇರಬೇಕು. ಜೊತೆಗೆ ತಾಳ್ಮೆಯಿಂದ ಸೈಲೆಂಟ್ ಆಗಿರೋದು ಆ ಸಂದರ್ಭದಲ್ಲಿ ಉತ್ತಮ. ಶನಿ ಪ್ರಭಾವ ಇರೋದ್ರಿಂದನೂ ಕೂಡ ಅಷ್ಟೇ, ಯಾವುದೇ ಒಂದು ಸ್ಥಿರಾಸ್ತಿ ವ್ಯವಹಾರ ಮಾಡ್ತಿದ್ದೀರಾ, ಕರಾರು ಪತ್ರಗಳಾಗಿರಬಹುದು, ಸೈನ್ ಮಾಡುವಂತಹ ವಿಚಾರದಲ್ಲಿ ಅಥವಾ ಬೇರೆಯವರಿಗೆ ಶ್ಯೂರಿಟಿ ಆಗುವಂಥ ವಿಚಾರದಲ್ಲಿ ಮೋಸ ಹೋಗೋ ಸಾಧ್ಯತೆ ಇರೋದ್ರಿಂದ ಒಂದು 2-3 ಸಲ ಪರಿಶೀಲನೆ ಮಾಡಿ ಮುಂದಕ್ಕೆ ಹೋಗೋದು ಒಳ್ಳೆಯದು. ಇನ್ನು ಕುಟುಂಬ ವಿಚಾರ 4ನೇ ಮನೆಯಲ್ಲಿ ಶನಿ ಹಾಗೆ ರಾಹು ಒಟ್ಟಿಗೆ ಇರೋದ್ರಿಂದ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ನೀವು ಓಡಾಡ್ತಿದ್ರೆ ಕುಟುಂಬದಲ್ಲಿ ಯಾರೂ ಕೂಡ ನಿಮ್ಮ ಮಾತಿಗೆ ಒಪ್ಪಲ್ಲ, ತಕರಾರು ಇದ್ದೇ ಇರುತ್ತೆ. ಸೊ ಅದಕ್ಕೆ 4ನೇ ಮನೆ ಮಾತೃಸ್ಥಾನವೂ ಕೂಡ ಇದು ಆಗಿರೋದ್ರಿಂದ ತಾಯಿ ಆರೋಗ್ಯದ ಬಗ್ಗೆ ಒಂಚೂರು ಜಾಗೃತಿಯಾಗಿರಿ. ಜೂನ್ ನಂತರ ಗುರುವಿನ ಕೃಪೆ ನಿಮಗೆ ಬರೋದ್ರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗುತ್ತೆ. ಗೃಹ ಪ್ರವೇಶ, ಮದುವೆ, ಈ ರೀತಿಯ ಎಲ್ಲ ಕಾರ್ಯಗಳು ಆಗುತ್ತೆ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಆವಾಗ ಹೋಗುತ್ತೆ. ಇನ್ನು ಕಂಕಣ ಭಾಗ್ಯ ನೋಡ್ತಿರೋರಿಗೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ಒಂದು ಸಂದರ್ಭದಲ್ಲಿ ಮದುವೆಗೆ ಪ್ರಯತ್ನ ಪಡ್ತಿದ್ರೆ ಜೂನ್ 2 ನಂತರ ಉತ್ತಮ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಏನು ಇದಕ್ಕೆ ಒಂದು ಸೂಚನೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಜೂನ್ ತಿಂಗಳವರೆಗೆ ನೀವು ತಾಳ್ಮೆಯಿಂದ ಇರಬೇಕು. ಜೂನ್ ನಂತರ ಗುರುವಿನ ಕೃಪೆಯಿಂದ ಶನಿಯ ಅಡ್ಡ ಪರಿಣಾಮಗಳು ಕೂಡ ಕಡಿಮೆ ಆಗುತ್ತೆ. ಶನಿ ನಿಮ್ಮನ್ನು ಶಿಸ್ತುಬದ್ಧಗೊಳಿಸೋದ್ರ ಜೊತೆಗೆ ಗುರು ನಿಮಗೆ ಯಶಸ್ಸಿನ ಹಾದಿಯನ್ನು ತೋರಿಸ್ತಾರೆ. ಒಟ್ಟಾರೆ ವೃಶ್ಚಿಕ ರಾಶಿಯವರು ಜೂನ್ವರೆಗೂ ತಾಳ್ಮೆಯಿಂದ ಇರಬೇಕು. ವೃಶ್ಚಿಕ ರಾಶಿಯ ಯುಗಾದಿಯ 2026ರ ಭವಿಷ್ಯ ಮತ್ತಷ್ಟು ಕಂಟೆಂಟ್ ಜೊತೆ ನಿಮಗೆ ನಾವು ಮಾಹಿತಿಯನ್ನು ನೀಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.